ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಜಯದೇವ್ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಜಯದೇವ್ ತನ್ನ ಪತ್ನಿ ದಿಯಾಳನ್ನ ಕೊಲೆ ಮಾಡಿದ್ದಾನೆ. ಜಯದೇವ್ ಅವಳ ಆಸ್ತಿಯ ಬಗ್ಗೆ ತಿಳಿದುಕೊಂಡು ಆಕೆಯನ್ನ ಸಾಯಿಸಲು ಪ್ಲಾನ್ ಹಾಕಿದ್ದ. ಆದ್ರೆ ದುಡ್ಡು ಎಲ್ಲಿದೆ ತಿಳಿದುಕೊಳ್ಳುವ ಮೊದಲೇ ಆಕೆಯನ್ನ ಸಾಯಿಸಿದ್ದಾನೆ. ಇನ್ನೊಂದು ಕಡೆ ಭೂಮಿ ಮಗಳು ಹುಡುಕಾಟದಲ್ಲಿ ಇದ್ದಾಳೆ. ಜೀ ವಾಹಿನಿ ಹೊಸ ಪ್ರೋಮೋ ಹಂಚಿಕೊಂಡಿದೆ. ಅದರಲ್ಲಿ ಭೂಮಿ ಮಿಂಚು ಜೀವನದಲ್ಲಿ ಆಗಮನ ಆಗಿರುವ ಬಗ್ಗೆ ಹೇಳಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಮಗಳ ಹುಡುಕಾಟದಲ್ಲಿ ಇದೆ ಜೋಡಿ. ಅಖಿಲಾಂಡೇಶ್ವರಿ ಸಹಾಯದಿಂದ ಮಗಳ ಬಗ್ಗೆ ಸುಳಿಯೂ ಸಿಕ್ಕಿದೆ. ಆದ್ರೆ ಇದು ಶಕುನಿ ಮಾಮಾಗೆ ಗೊತ್ತಾಗಿದೆ. ಈ ವಿಚಾರ ಇನ್ನು ಭೂಮಿ ಹಾಗೂ ಗೌತಮ್ಗೆ ಗೊತ್ತಿಲ್ಲ. ಭೂಮಿ ಕೂಡ ತನ್ನ ಗಂಡ ಗೌತಮ್ ಮಗಳನ್ನ ಮಡಿಲಲ್ಲಿ ಹಾಕುವೆ ಅನ್ನೋ ಭರವಸೆ ನೀಡಿದ್ದಾನೆ. ಹೀಗಾಗಿ ನೋವು ನಲಿವಿನ ನಡುವೆ ಮನ ತುಂಬಾ ಜಬರ್ದಸ್ತ್ ಸಂಚಿಕೆಗಳು ಮುಂದಿನ ದಿನಗಳಲ್ಲಿ ಪ್ರಸಾರ ಕಾಣಲಿದೆ. ಜಯದೇವ್ಗೆ ಮಿಂಚು ಬಗ್ಗೆ ಗೊತ್ತಾಗಿದೆ. ಶಕುನಿ ಮಾಮಾಗೆ ಟಾರ್ಚರ್ ಕೊಟ್ಟಿರುವ ಬಗ್ಗೆ ದಿಯಾಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಜಯದೇವ್ಗೆ ಈ ಕುರಿತು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾಳೆ. ನಿನಗೆ ಮನುಷ್ಯತ್ವ ಇದೆಯಾ? ಆ ಮಗು ಏನು ಮಾಡಿತ್ತು? ತಂದೆ ತಾಯಿಂದ ಮಗುವನ್ನ ದೂರ ಮಾಡೋದು ಪಾಪ ಎಂದಿದ್ದಾಳೆ. ಇದಕ್ಕೆ ಜಯದೇವ್ ಕೂಡ ಸೇಡು ನನಗೆ ಮುಖ್ಯ, ಅವರ ಅವನತಿ ಕಂಡ್ರೆ ನನ್ನ ಆತ್ಮಕ್ಕೆ ಶಾಂತಿ ಎಂದಿದ್ದಾನೆ. ಅತ್ತ ದಿಯಾ ಕೂಡ ಇದೆಲ್ಲ ನೋಡಿ ಈ ವಿಚಾರವನ್ನ ಗೌತಮ್ಗೆ ತಿಳಿಸುವೆ ಎಂದು ಕಾಲ್ ಕೂಡ ಮಾಡಿದ್ದಾಳೆ. ಆದರೆ ಅಷ್ಟೊತ್ತಿಗೆ ಆಗ್ಲೇ ಜಯದೇವನಿಗೆ ಮೋಸ ಮಾಡಿದ ಪತ್ನಿ ದಿಯಾಳನ್ನ ಸಾಯಿಸಿ ಬಿಟ್ಟಿದ್ದಾನೆ ಜಯದೇವ್. ಅವಳ ಆಸ್ತಿಯ ಬಗ್ಗೆ ತಿಳಿದುಕೊಂಡು ಆಕೆಯನ್ನ ಸಾಯಿಸಲು ಪ್ಲಾನ್ ಹಾಕಿದ್ದ. ಆದ್ರೆ ದುಡ್ಡು ಎಲ್ಲಿದೆ ತಿಳಿದುಕೊಳ್ಳುವ ಮೊದಲೇ ಆಕೆಯನ್ನ ಸಾಯಿಸಿ ಬಿಟ್ಟಿದ್ದಾನೆ. ಮುಂದೆ ಜಯದೇವ್ ಏನ್ ಮಾಡ್ತಾನೆ? ಮಿಂಚು ಪ್ರಾಣಕ್ಕೆ ಅಪಾಯ ತರ್ತಾನ? ಗೌತಮ್ಗೆ ಈ ವಿಚಾರ ಗೊತ್ತಾಗೋದು ಹೇಗೆ? ಶಕುನಿ ಮಾಮ ತಪ್ಪಿಸಿಕೊಂಡು ಎಲ್ಲಾ ವಿಚಾರ ಹೇಳ್ತಾನ? ಮಿಂಚುನಿಂದಾಗಿ ಗೌತಮ್ ಪ್ರಾಣಕ್ಕೆ ಅಪಾಯ ಇದೆಯಾ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.